ಥಿಂಕಿಂಗೇ ಬರ್ತದೆ. ಏನಾದ್ರೂ ಆಗ್ತದಾ? ಕೆಟ್ಟದಾಗ್ತದಾ? ಅಥವಾ ನಮ್ಮ ಫ್ಯೂಚರ್‌ನ ಬಗ್ಗೆ ಇದೇ ಆಲೋಚನೆ ಬರ್ತಾ ಇರ್ತದೆ. ನಮ್ಗೆ ಎಷ್ಟು ಕಂಟ್ರೋಲ್ ಮಾಡ್ಬೇಕಂತ ಟ್ರೈ ಮಾಡ್ತೇವೆ ನಾವು. ಏನೆಲ್ಲ ಯೋಗ ಮಾಡ್ತೇವೆ, ಧ್ಯಾನ ಮಾಡ್ತೇವೆ, ಏನೆಲ್ಲ ಮಾಡ್ತೇವೆ. ಆದ್ರೂ ನಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು. ಹೇಗೆ ಮಾಡುದು ಅಂತ ಕೇಳ್ತಾ ಇರ್ತಾರೆ. ಈ ಮನಸ್ಸನ್ನಾಗ್ಲಿ, ದೇಹವನ್ನಾಗ್ಲಿ ಅದ್ರಲ್ಲಿ ಏನೆಲ್ಲ ಪ್ರೋಗ್ರಾಮಿಂಗ್ ಇರ್ತದಲ್ಲ, ಅದನ್ನ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಹೋದ್ರೆ ಅಥವಾ ಅದನ್ನ ಮಾಡ್ಲಿಕ್ಕೆ ನೀವು ಏನು ಒದ್ದಾಡಿದ್ರೆ, ಅದರಿಂದ ಸುಮ್ನೆ ನಿಮ್ಮ ಟೈಮ್ ವೇಸ್ಟ್ ಆಗ್ತದೆ ಅಲ್ಲದೆ ನಿಮ್ಗೆ ಅದರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಗಂಟೆಗಟ್ಟಲೆ ಧ್ಯಾನಕ್ಕೆ ಕೂತ್ಕೊಳ್ಬಹುದು ಅಥವಾ ಏನೇನೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಅದರಿಂದ ನಿಮ್ಗೆ ಹೆಲ್ಪ್ ಆಗುದಿಲ್ಲ. ನೀವು ಅದನ್ನು ಸೊಲ್ಯೂಷನ್ ಕಂಡುಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ನೀವು ನಮ್ಮ ಮೈಂಡ್, ನಮ್ಮ ಬ್ರೈನ್ ಹೇಗೆ ವರ್ಕ್ ಮಾಡ್ತದೆ, ಅದ್ರ ಮೆಕ್ಯಾನಿಸಮ್ ಅನ್ನು ತಿಳ್ಕೊಂಡ್ರೆ ನೀವು ಅದರಿಂದ ನಿಮ್ಗೆ ಸುಲಭವಾಗಿ ನಿಮ್ಮ ಪ್ರಾಬ್ಲಮ್ ಅನ್ನು ಸಾರ್ಟ್ ಔಟ್ ಮಾಡ್ಕೊಳ್ಬಹುದು. ನಮ್ಮ ಬ್ರೈನ್ ನ ಒಳಭಾಗದಲ್ಲಿ ಇನ್ನೂ ಕೂಡ ಒಂದು ರ್ಯಾಪ್ಟಲ್ ಬ್ರೈನ್ ಅಂತ ಇದೆ. ಹಲ್ಲಿ, ಹಾವುಗಳು ಅಥವಾ ಏನಾದ್ರು ಸರೀಸೃಪಗಳೆಲ್ಲ ಇದ್ದಾವಲ್ಲ, ಅಥವಾ ಕೋಳಿ, ಪಕ್ಷಿಗಳು, ಈ ಎಲ್ಲ ಪ್ರಾಣಿಗಳಲ್ಲಿ ಹೇಗೆ ಇರ್ತದೆ ಅದೇ ರೀತಿ ಒಂದು ರ್ಯಾಪ್ಟಲ್ ಬ್ರೈನ್ ಅಂತ ಇರ್ತದೆ ಒಳಗೆ. ನಾವು ಏನೆಲ್ಲ ಸಾಧಿಸಿರ್ಬೋದು, ಏನೆಲ್ಲ ಮಾಡಿರ್ಬೋದು, ಆದ್ರೆ ಅದ್ರ ನಮ್ಮ ಮೂಲಭೂತ ಅವಶ್ಯಕತೆ ನಾಲ್ಕೆ. ಎಲ್ಲ ಜೀವಿಗಳದ್ದು ಮತ್ತು ಮನುಷ್ಯರದ್ದು ಎಲ್ಲರದ್ದು ಕೂಡ ನಾಲ್ಕು: ಆಹಾರ, ಭಯ, ನಿದ್ರೆ, ಮೈಥುನ ಅಂತ. ಈ ಮೂಲಭೂತ ಅವಶ್ಯಕತೆ ಉಂಟಲ್ಲ, ಅದು ನಾವು ಎಷ್ಟೇ ಸಿವಿಲೈಸ್ಡ್ ಅಂತ ತಿಳ್ಕೊಳ್ಳಿ, ನಮ್ಗೆ ಆಹಾರ ಎಷ್ಟು ಬೇಕಾದ್ರೂ ಸಿಗ್ತಾ ಇದ್ರೆ ನಮ್ಗೆ ಮನೆಯಲ್ಲಿ ಯಾವ್ದು ಮಾಡಿದ್ದು ತಿನ್ನೋದು ಬೇಡ ಅಂತ ಆಗ್ತದೆ. ಒಂದು ಫುಡ್ ಏನಾದ್ರೂ ಕೊಟ್ರೆ ನಾವು ಸ್ಟೈಲ್ ಅಲ್ಲಿ ತಿಂತೇವೆ, ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಅಲ್ಲಿ ತಕೊಂಡು. ಆದ್ರೆ ಒಂದು ಹುಡುಗನನ್ನು ಮತ್ತು ಹುಡುಗಿಯನ್ನು ಒಂದು ಕೋಣೆಯಲ್ಲಿ ಒಂದು 3-4 ದಿನ ಅನ್ನ ಕೊಡದೆ ಹಾಕಿಬಿಡಿ, 4ನೇ ದಿನ ಒಂದು ಸ್ವಲ್ಪ ಇಷ್ಟು ಅನ್ನ ತಗೊಂಡು ಹೋಗಿ ನೋಡಿ, ಹೇಗೆ ಪ್ರಾಣಿಗಳಿಗಿಂತ ಜಾಸ್ತಿ ಕಚ್ಚಾಡ್ತಾರೆ ಆ ಒಂದು ಅನ್ನಕ್ಕೆ ಬೇಕಾಗಿ. ಅದೇ ರೀತಿ ನಿದ್ರೆ ಕೂಡ. ನಿದ್ರೆ ಒಂದು 2-3 ದಿನ ಮಲಗಲಿಕ್ಕೆ ಬಿಡದಿದ್ರೆ ಮನುಷ್ಯನನ್ನು ಎಷ್ಟು ಹುಚ್ಚಾಗ್ತಾನೆ ಅವ ಒಂದು ಮಲಗಲಿಕ್ಕೆ ಬೇಕಾಗಿ. ಅವನಿಗೆ ಬೇರೆ ಯಾವ್ದು ಬೇಡ ಅಂತ ಆಗ್ತದೆ, ಖಾಲಿ ಮಲಗು ಅಂತ. ಅದೇ ಭಯ ಕೂಡ ಹಾಗೆ. ಮನುಷ್ಯ ಭಯ ಪಟ್ಟಾಗ ಅವನಿಗೆ ಯಾವುದೂ ಕೂಡ ತಲೆಗೆ ಹೋಗುದಿಲ್ಲ, ಫುಲ್ ಬ್ಲಾಂಕ್ ಆಗ್ತದೆ, ಅವ ಪ್ರಾಣಿ ತರ ಆಗ್ತಾನೆ. ಕಾಮದ ವಿಷಯದಲ್ಲಿ ಕೂಡ ಹಾಗೆ. ಒಟ್ಟಾರೆ ಈ 4 ಉಂಟಲ್ಲ, ಆಹಾರ, ಭಯ, ನಿದ್ರೆ, ಮೈಥುನ, ಈ 4 ಕೂಡ ಮನುಷ್ಯನಿಗೆ ಸಿಗದಿದ್ರೆ, ಹೇರಳವಾಗಿ ಸಿಗ್ತಾ ಇರುವಾಗ ನಾವೆಲ್ಲ ಸಿವಿಲೈಸ್ಡ್ ಶೋ ಮಾಡ್ಕೊಳ್ತೇವೆ, ಬೇರೆಯವರಿಗೆ ತೋರಿಸ್ತಿರ್ತೇವೆ ಒಂಥರ ಒಳ್ಳೆ ತರ. ಆ 4ರಲ್ಲಿ ಯಾವ್ದು ಕೂಡ ನಮ್ಗೆ ಸಿಗುದಿಲ್ಲ ಅಂತ ಆದ್ರೆ ಗೊತ್ತಾಗ್ತದೆ ನಮ್ಮದು ಒಳಗಿನ ರ್ಯಾಪ್ಟಲ್ ಬ್ರೈನ್ ವರ್ಕ್ ಮಾಡ್ತದೆ ನಮ್ಮೊಳಗೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವ್ದು ಗೊತ್ತಾ? ನಮ್ಮ ಬ್ರೈನ್ ನ ಒಳಭಾಗದಲ್ಲಿ ಆ ಸೈಡ್ ಎರಡು ಬದಿಯಲ್ಲಿ ಒಂದು ಬಾದಾಮಿ ಬೀಜದ ತರ 2 ಪಾರ್ಟ್ಸ್ ಇರ್ತದೆ ಒಂದು ಬ್ರೈನ್ ನ ಒಳಗೆ. ಎಮಿಗ್ಡಲ್ ಅಂತ ಹೇಳ್ತೇವೆ. ಅದು ನಮ್ಮ ಲಿಂಬಿಕ್ ಸಿಸ್ಟಮ್ ಅಲ್ಲಿ ಇದ್ದು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತದೆ. ಈ ಆಹಾರ ಮತ್ತೆ ನಿದ್ದೆ ಮತ್ತೆ ಭಯ, ಇದೆಲ್ಲ ನಮ್ಮ ಸರ್ವೈವಲ್ ಗೆ ಇರುವಂತದ್ದು ವಿಷಯಗಳು. ಭಯ ಇಲ್ಲದಿದ್ರೆ ಮನುಷ್ಯ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಭಯ ಅಂದ್ರೆ ಎಂತ? ನಮ್ಮ ದೇಹವನ್ನ ಅಲ್ಲಿಂದ ಓಡ್ಲಿಕ್ಕೆ ಅಥವಾ ಯಾವ್ದಾದ್ರು ಅಪಾಯದಿಂದ ತಪ್ಪಿಸಿಕೊಳ್ಳಿಕ್ಕೆ ನಮ್ಮ ದೇಹವನ್ನು ರೆಡಿ ಮಾಡುದು. ಹಾರ್ಟ್ ಬೀಟ್ ಜಾಸ್ತಿ ಮಾಡುದು ಅಥವಾ ಬ್ಲಡ್ ಪ್ರೆಷರ್ ಅನ್ನು ಜಾಸ್ತಿ ಮಾಡುದು, ಇಂಥದ್ದೆಲ್ಲ ಮಾಡುದು ಭಯದ ಮೂಲಕ. ಭಯ ಅಂದ್ರೆ ಸರ್ವೈವಲ್ ಗೆ ಬೇಕಾದದ್ದು. ಭಯ ಇಲ್ಲದಿದ್ರೆ ಮನುಷ್ಯ ಬಾಡಿ ಸರ್ವೈವಲ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ನಮ್ಮ ಚಿಂತೆಯನ್ನ, ಯೋಚನೆಯನ್ನ, ಆ ನಮ್ಗೆ ಅಪಾಯ ಅಂತ ತಿಳ್ಕೊಂಡ ಅಮಿಗ್ಡಲ್ ಏನ್ ಮಾಡ್ತದೆ, ಹೈಪೋಥಾಲಮಸ್ ಗ್ರಂಥಿಗೆ ಸಿಗ್ನಲ್ ಕೊಡ್ತದೆ ಅನ್ನೋದು. ನಮ್ಮ ಬಾಡಿಯಲ್ಲಿ ಒಂದು ಸೆಕ್ಯೂರಿಟಿ ಇನ್ಚಾರ್ಜ್ ಇದ್ದಾಗೆ. ಅದೇನ್ ಮಾಡ್ತದೆ, ಅಪಾಯ ಬಂದಾಗ ಒಂದು ಫ್ಲೈಟ್ ಮೋಡ್ ಅಂತ ಹೇಳಿದ್ರೆ ತಪ್ಪಿಸಿಕೊಂಡು ಓಡುವುದು ಅಲ್ಲಿಂದ, ಅಥವಾ ಫೈಟ್ ಮೋಡ್ ಎದುರಿಸುವುದು. ಅದನ್ನು ಈ ಎರಡು ಯಾವ್ದನ್ನಾದ್ರೂ ಒಂದು ಆಕ್ಟಿವ್ ಆಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ಅಮಿಗ್ಡಲದಿಂದ ಸಿಗ್ನಲ್ಸ್ ಗಳನ್ನ ರಿಸೀವ್ ಮಾಡಿದ ಕೂಡಲೇ ಹೈಪೋಥಾಲಮಸ್ ಏನ್ ಮಾಡ್ತದೆ, ಬಾಡಿಯಲ್ಲಿ ಕೆಲವು ಕೆಮಿಕಲ್ಸ್ ಗಳನ್ನ ರಿಲೀಸ್ ಮಾಡ್ತದೆ. ಅದ್ರ ಮೂಲಕ ಬಾಡಿಯಲ್ಲಿ ಫೈಟ್ ಮತ್ತು ಫ್ಲೈಟ್ ಮೋಡ್ ಅನ್ನ ಆಕ್ಟಿವ್ ಮಾಡ್ತದೆ. ಫೈಟ್ ಮತ್ತು ಫ್ಲೈಟ್ ಮೋಡ್ ಅನ್ನ ಆಕ್ಟಿವ್ ಮಾಡಬೇಕಾದ್ರೆ ಮೊದಲು ಅದರಲ್ಲಿ ಇಂಪಾರ್ಟೆಂಟ್ ಕೆಮಿಕಲ್ ಹಾರ್ಮೋನ್ಸ್ ಅಂತ ಹೇಳಿದ್ರೆ ಆಡ್ರಿನಲಿನ್. ಅದು ಬಾಡಿಯಲ್ಲಿ ಪಂಪ್ ಆದ ಕೂಡಲೇ ನಮ್ಮ ಬ್ರೈನ್ ಬ್ಲಾಂಕ್ ಆಗ್ತದೆ. ಬ್ರೈನ್ ಇಂದ ಆಕ್ಸಿಜನ್ ಎಲ್ಲ ಬ್ರೈನ್ ಗೆ ನಿಲ್ಲಿಸಿ ಇಡೀ ಮಸಲ್ಸ್ ಗಳಿಗೆಲ್ಲ ಆಕ್ಸಿಜನ್ ಕಳಿಸ್ತದೆ. ಯಾಕೆಂತ ಹೇಳಿದ್ರೆ ಓಡ್ಲಿಕ್ಕೆ ಅಥವಾ ಫೈಟ್ ಮಾಡ್ಲಿಕ್ಕೆ. ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ, ಪಲ್ಸ್ ರೇಟ್ ಜಾಸ್ತಿ ಆಗ್ತದೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಒಟ್ಟಾರೆ ನಾವು ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತೇವೆ. ಇದು ಒಂದು ಕಮ್ಮಿ ಅಂದ್ರೆ ಒಂದು 18ರಿಂದ 20 ನಿಮಿಷದವರೆಗೆ ಇರ್ತದೆ ನಮ್ಮ ದೇಹದಲ್ಲಿ. ಕೆಲವೊಮ್ಮೆ ಬಾಡಿಯಲ್ಲಿ ರಿಲೀಸ್ ಮಾಡಿದ ಕೆಮಿಕಲ್ 24 ಅವರ್ಸ್ ವರೆಗೂ ಕೂಡ ಇರ್ತದೆ. ಆಗ ಏನ್ ಮಾಡ್ತೇವೆ ನಾವು, ಅನವಶ್ಯಕವಾಗಿ ಎದೆ ಬಡಿತ ಆಗ್ತದೆ, ಒಂಥರ ಭಯ ಆದಾಗೆ ಆಗ್ತದೆ, ಹಾರ್ಟ್ ಬೀಟ್ ಸ್ಕಿಪ್ ಆದಾಗೆ ಆಗ್ತದೆ, ನಮ್ಗೆ ಜೋರಾಗಿ ಒಮ್ಮೆ ಹೀಗೆ ಶ್ವಾಸ ತೆಗೆಯುವಂತ ಆಗ್ತದೆ, ಅನ್ಕಂಫರ್ಟೇಬಲ್ ಫೀಲ್ ಆಗ್ತದೆ, ಏನೇನಾಗ್ತದೆ ತಲೆಯೆಲ್ಲ ಬ್ಲಾಂಕ್ ಆದಾಗೆ ಆಗ್ತದೆ. ಇದೆಲ್ಲ ಸಫರ್ ಆಗ್ತೇವೆ ನಾವು, ಯಾಕೆ ಅಂತ ಗೊತ್ತಿರುವುದಿಲ್ಲ. ಅದ್ರೊಟ್ಟಿಗೆ ಅದು ಲಿಂಕ್ ಆಗ್ತದೆ ಪುನಃ ನಮ್ಮ ಯೋಚನೆ ಒಟ್ಟಿಗೆ. ಸುಮ್ಮನೆ ನೆಗೆಟಿವ್ ಥಿಂಕಿಂಗ್ ಬರ್ತಾ ಇರ್ತದೆ. ನೆಗೆಟಿವ್ ಥಿಂಕಿಂಗ್ ಬಂದ ಕೂಡಲೇ ಈ ರೀತಿ ಪ್ರಾಬ್ಲಮ್ ಆಗ್ತಿರ್ತದೆ ಬಾಡಿಯಲ್ಲಿ. ಇದನ್ನೆಲ್ಲ ನಾವು ಸಫರ್ ಮಾಡ್ತೇವೆ. ಈಗ ನಾವು ಈ ಪ್ರಾಬ್ಲಮ್ ಇಂದ ಹೇಗೆ ಹೊರಗೆ ಬರಬಹುದು, ಇದರಿಂದ ಈ ಟ್ರ್ಯಾಪ್ ಇಂದ ನಾವು ಹೊರಗೆ ಬರುವುದು ಹೇಗೆ? ಹೊರಗೆ ಬರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು, ನಾವು ಬ್ರೈನ್ ಅನ್ನ ಅದು ಹೇಗೆ ವರ್ಕ್ ಮಾಡ್ತದೆ ಅಂತ ಅರ್ಥ ಮಾಡಿಕೊಂಡಿದ್ದೇವಲ್ಲ, ಈಗ ಅದನ್ನು ನಾವು ಹೇಗೆ ನಮ್ಗೆ ಬೇಕಾದಾಗೆ ಚೇಂಜ್ ಮಾಡಬಹುದು ಅಂತ ಕೆಲವು ಒಂದು ಸಿಂಪಲ್ ಟ್ರಿಕ್ಸ್ ನ ಮೂಲಕ ನಾವು ಅದನ್ನು ಚೇಂಜ್ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ ನೋಡಿ, ಕೆಲವು ವಿಷಯಗಳೆಲ್ಲ ಗೊತ್ತಿಲ್ಲ. ನಾವೇನ್ ಹೇಳ್ತೇವೆ, ಹಗಲ್ಗನಸು ಕಾಣುವುದು ಅಥವಾ ಇಮ್ಯಾಜಿನೇಷನ್ ಮಾಡ್ಕೊಳ್ಳುವುದು ಅಂತ ನಾವು ತಿಳ್ಕೊಂಡಿರ್ತೇವೆ. ಆದ್ರೆ ನಮ್ಗೆ ಇನ್ನೂ ಕೂಡ ಇಮ್ಯಾಜಿನೇಷನ್ ನ ಪವರ್ ಗೊತ್ತಿಲ್ಲ. ಈ ಸಬ್ ಕಾನ್ಸಿಯಸ್ ಮೈಂಡ್ ಇದೆ ಅಲ್ಲ, ಅದಕ್ಕೆ ಇಮ್ಯಾಜಿನೇಷನ್ ಮತ್ತು ರಿಯಾಲಿಟಿಯ ವ್ಯತ್ಯಾಸ ಗೊತ್ತಿರುವುದಿಲ್ಲ. ನಾನು ತುಂಬಾ ಸಲ ಹೇಳಿದ್ದೇನೆ ನೋಡಿ, ನಾವು ಪಿಕ್ಚರ್ ನೋಡ್ತಿರ್ತೇವೆ. ನೋಡ್ತಿರುವಾಗ ನಮಗೆ ಗೊತ್ತಿರ್ತದೆ ಹೀರೋ ಹೀರೋಯಿನಿ ಅಳ್ತಾ ಇರ್ತಾರೆ, ಫೈಲಿಯರ್ ಆಗಿರ್ತದೆ. ಅಥವಾ ಯಾವ್ದಾದ್ರು ಭೂತದ ಪಿಕ್ಚರ್ ನೋಡುವಾಗ ಅಲ್ಲಿ ಭಯ ಆಗ್ತದೆ. ನಮ್ಗೆ ಗೊತ್ತಿರ್ತದೆ ಅವರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ, ಅದು ಸುಳ್ಳು ಅಂತ. ಆದ್ರೂ ನಮ್ಗೆ ಯಾಕೆ
ಭಯ ಆಗ್ತದೆ ಹಾರರ್ ಮೂವಿ ನೋಡುವಾಗ ಅಥವಾ ಲವ್ ಸೀನ್ ನೋಡುವಾಗ ಯಾಕೆ ನಮ್ಗೆ ಅಳ್ಲಿಕ್ಕೆ ಬರ್ತದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಸತ್ಯ ಸುಳ್ಳಿನ ನಡುವಿನ ವ್ಯತ್ಯಾಸ ಗೊತ್ತಿರುವುದಿಲ್ಲ. ಇದೇ ಟ್ರಿಕ್ಸ್ ಅನ್ನ ನಾವು ಇಟ್ಕೊಂಡು ಈ ಇಮ್ಯಾಜಿನೇಷನ್ ಮೂಲಕ ನಮ್ಗೆ ಏನು ಬೇಕಾದ್ರೂ ನಾವು ಸಾಧಿಸಬಹುದು ಲೈಫ್ ಅಲ್ಲಿ. ನಾವು ಥಿಯರಪಿ ಅಟ್ರಾಕ್ಷನ್ ಅಲ್ಲಿ ಕೂಡ ಅದೇ ಮಾಡ್ತೇವೆ, ನಾವು ಥೆರಪಿಯಲ್ಲಿ ಕೂಡ ಅದನ್ನೇ ನಾವು ಯೂಸ್ ಮಾಡ್ತೇವೆ ಇಮ್ಯಾಜಿನೇಷನ್ ಅನ್ನು. ಅವ್ರು ನಮ್ಗೆ ಇನ್ನು ಕೂಡ ಅದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಅನ್ನಿಗೆ ಗೊತ್ತಿರ್ಲಿಕ್ಕಿಲ್ಲ. ಇಮ್ಯಾಜಿನೇಷನ್ ಮಾಡಿದ ಕೂಡಲೇ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ರಿಯಾಲಿಟಿ ಅಂತ ತಗೊಳ್ತದೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಇಮ್ಯಾಜಿನೇಷನ್ ಮತ್ತು ರಿಯಾಲಿಟಿ ನಡುವಿನ ವ್ಯತ್ಯಾಸ ಗೊತ್ತಿಲ್ಲದ ಕಾರಣ ನೀವೀಗ ಏನ್ ಮಾಡ್ಬೇಕು ಅಂತ ನಾನು ಹೇಳುವ ಈ ಟ್ರಿಕ್ಸ್ ಅನ್ನು ಸ್ವಲ್ಪ ಸೀರಿಯಸ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ನೋಡಿ, ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ ನಿಮ್ಮ ರಿಸಲ್ಟ್ ಅನ್ನು ನೋಡಿ. ನಿಮ್ಗೆ ಚಿಂತೆ ಅನ್ನೋದು ನಿಮ್ಮ ಹತ್ರವೇ ಬರುದಿಲ್ಲ. ನಿಮ್ಗೆ ಯಾವ್ದು ಎಷ್ಟೇ ದೊಡ್ಡ ಚಿಂತೆ ಇರಲಿ, ಹಾಗಾದ್ರೆ ಚಿಂತೆ ಸಾಲ್ವ್ ಆಗ್ತದ, ರಿಸಾಲ್ವ್ ಆಗ್ತದ. ಪ್ರಾಬ್ಲಮ್ ಸಾಲ್ವ್ ಆಗುದಿಲ್ಲ, ಹೌದು, ಆದ್ರೆ ಆಲೋಚನೆ ಮಾಡಿ ಕೂತ್ರೆ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುದಿಲ್ಲ ಅಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ನಾವು ಏನಾದ್ರೂ ವರ್ಕ್ ಮಾಡ್ಬೇಕು, ಅದನ್ನ ರಿಸಾಲ್ವ್ ಮಾಡ್ಬೇಕು, ಅದು ಬೇರೆ ವಿಷಯ. ಆದ್ರೆ ಈ ಯೋಚನೆಗಳು, ಈ ಚಿಂತೆ, ಈ ನಮ್ಮ ದೇಹದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಇಫೆಕ್ಟ್ ಕೊಡೋದಾಗಿ, ನಮ್ಮ ಲೈಫ್ ಅನ್ನು ಹಾಳು ಮಾಡೋದಾಗಿ ನಾವು ಸುಲಭವಾಗಿ ಇದರಿಂದ ತಪ್ಪಿಸ್ಕೊಳ್ಬಹುದು. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಈ ಟೆಕ್ನಿಕ್ ಯೂಸ್ ಮಾಡಿ ನಮ್ಮ ಬಾಡಿಗೆ, ನಮ್ಮ ಮೈಂಡಿಗೆ ಇದ್ರೆ ನಮ್ಮ ಚಿಂತೆಯಿಂದ ಯಾವುದೇ ಪ್ರಾಬ್ಲಮ್ ಬರದಾಗಿ ನಾವು ಮಾಡಿದಾಗ ನಮ್ಗೆ ಹೊರಗೆ ಬರ್ಲಿಕ್ಕೆ ಕೂಡ ನಮ್ಗೆ ಸುಲಭವಾದ ಐಡಿಯಾ ಎಲ್ಲ ಒಳ್ಳೆತದೆ, ನಮ್ಗೆ ಅದರಿಂದ ದಾರಿ ಸಿಗ್ತದೆ. ಇಲ್ಲದಿದ್ರೆ ನಾವು ಟೆನ್ಷನ್ ಮಾಡಿ ಕೂತ್ರೆ ನಮ್ಮ ತಲೆ ಬ್ಲಾಂಕ್ ಆದ ಕೂಡಲೇ ನಮ್ಗೆ ಯಾವುದೇ ಅದರಿಂದ ಹೊರಗೆ ಬರ್ಲಿಕ್ಕೆ ಆಲೋಚನೆ ಬರುದಿಲ್ಲ ನಮ್ಮ ತಲೆಯಲ್ಲಿ. ಸೊ ಈಗ ನೇರವಾಗಿ ನಾನು ನಿಮ್ಗೆ ಟೆಕ್ನಿಕ್ ಹೇಳಿಕೊಡ್ತೇನೆ. ಏನ್ ಮಾಡ್ಬೇಕು ಅಂತ, ನೀವು ಈಗ 2 ಅಮಿಗ್ಡಲವನ್ನ ನೀವು ಕಣ್ಣು ಮುಚ್ಚಿ ಕೂತು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು. ಏನಂತೇಳಿ, ನಿಮ್ಮ ಲೈಫ್ ಅಲ್ಲಿ ಅಥವಾ ಕಾಲೇಜ್ ಡೇಸ್ ಅಲ್ಲಿ ಅಥವಾ ಯಾವಾಗಾದ್ರೂ ನಿಮ್ಮ ಲೈಫ್ ಅಲ್ಲಿ ಯಾರಾದ್ರೂ ಒಂದು ಇಬ್ರು ಸಿಕ್ಕಿರ್ಬೋದು. ನೀವು ಏನು ಟೆನ್ಷನ್ ಮಾಡಿದ್ರು ಅಥವಾ ನೀವೊಂದು ಜಾರಿ ಬಿದ್ರೆ ಅಥವಾ ಹೋಮ್ ವರ್ಕ್ ಮಾಡಿರುವುದಿಲ್ಲ, ನೀವು ಏನ ಆಗ್ತದ, ಕಾಲೇಜಲ್ಲಿ ಬೈತಾರ ಅಥವಾ ಶಾಲೆಯಲ್ಲಿ ಬೈತಾರ ಅಂತ ನಿಮ್ಗೆ ಭಯ ಆಗಿರ್ತದೆ. ನೀವು ಆ ಟೆನ್ಷನ್ ಅನ್ನ ನಿಮ್ಮ ಫ್ರೆಂಡ್ಸ್ ಹತ್ರ ಅಥವಾ ಆ ಇಬ್ರು ವ್ಯಕ್ತಿಗಳ ಹತ್ರ ಹೇಳ್ಕೊಂಡಿರ್ತೀರಿ. ನಿಮ್ಮ ಲೈಫ್ ಅಲ್ಲಿ ಒಂದು ಇಬ್ರು ಯಾರಾದ್ರೂ ಇದ್ದೇ ಇರ್ತಾರೆ, ನೀವು ಏನು ಮಾಡಿದ್ರು ನೆಗಡ್ತಾರೆ ಅವರು. ಅಂತ ಇಬ್ರನ್ನ ನೀವು ನಿಮ್ಮ ಇಮ್ಯಾಜಿನ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕು. ನಿಮ್ಮ ಬ್ರೈನ್ ಅಲ್ಲಿ ನೀವು 2 ಪಾತ್ರಗಳನ್ನ, ರೋಲ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಆ 2 ಪಾತ್ರಗಳಿಗೆ ಹೆಸರು ಕೊಡಿ. ಯಾವ್ದಾದ್ರು ರಿಂಕು ಪಿಂಕು ಅಥವಾ ಚಿಲ್ಟು ಬಲ್ಟು ಅಥವಾ ಡಿಂಗ ಮಂಗ ಏನಾಗಿರ್ಬೋದು ಅಂತ ಒಂದು ಕಾಮಿಡಿ ಹೆಸರು ಕೊಡಿ ಅವರಿಗೆ ಇಬ್ಬರಿಗೆ. ಅವರ ಮುಖವನ್ನು ಬೇಕಾದ್ರೆ ತುಂಬಾ ತರ ಮಾಡಿಬಿಡಿ. ಈಗ ಆ ಪಾತ್ರವನ್ನ 2 ಪಾತ್ರಗಳನ್ನು ಸೃಷ್ಟಿ ಮಾಡಿದ್ರಲ್ಲ ನಿಮ್ಮ ಬ್ರೈನ್ ಅಲ್ಲಿ, 2 ಪಾತ್ರಗಳನ್ನು ಫಿಕ್ಸ್ ಆಗಿ ಇಡ್ಬೇಕು ನಿಮ್ಮ ಬ್ರೈನ್ ಅಲ್ಲಿ. ಅದಕ್ಕೆ ಒಂದು ಕಾಮಿಡಿ ಹೆಸರು ಕೊಡ್ಬೇಕು ಇಬ್ಬರಿಗೆ ಕೂಡ. ಅವರ ಮುಖವನ್ನು ಕೂಡ ತುಂಬಾ ಮಾಡ್ಬೇಕು. ಈಗ ಏನ್ ಮಾಡ್ಬೇಕು, ನಿಮ್ಮ ಬ್ರೈನ್ ಅಲ್ಲಿ ಅವರನ್ನ ಆ 2 ರೋಲ್ ಅನ್ನ ಯಾವಾಗಲೂ ಕ್ರಿಯೇಟ್ ಮಾಡ್ಬೇಕು. ನಿಮ್ಗೆ ಯಾವಾಗಾದ್ರೂ ಟೆನ್ಷನ್ ಆದಾಗ, ತುಂಬಾ ಫ್ಯೂಚರ್ ಬಗ್ಗೆ ಅಥವಾ ನಿಮ್ಮ ಬಿಸ್ನೆಸ್ ಬಗ್ಗೆ ಯಾವ್ದಾದ್ರು, ಅಥವಾ ನಿಮ್ಮ ಪರ್ಸನಲ್ ರಿಲೇಷನ್ ಅಲ್ಲಿ ಬಗ್ಗೆ ಯಾವುದೇ ಆಗಲಿ, ಎಷ್ಟೇ ದೊಡ್ಡ ಚಿಂತೆ ಆಗಿರ್ಲಿ, ನಿಮ್ಗೆ ಚಿಂತೆ ಕಾಡಿದ ಕೂಡಲೇ ನೀವೇನ್ ಮಾಡ್ಬೇಕು, ಸುಮ್ಮನೆ ಆರಾಮಾಗಿ ಹೀಗೆ ಕೂತು ಇಮ್ಯಾಜಿನ್ ಮಾಡಿ ನಿಮ್ಮ ಪ್ರಾಬ್ಲಮ್ ಅನ್ನ ಆ 2 ಪಾತ್ರಗಳಿಗೆ ಹೇಳಿ. ಈಗ ಒಂದು ವೇಳೆ ನಿಮ್ಮ ಬಿಸ್ನೆಸ್ ಲಾಸ್ ಆಗ್ತದ ಅಂತ ನಿಮ್ಗೆ ಟೆನ್ಷನ್ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ನಿಮ್ಮ ಗಂಡ ನಿಮ್ಗೆ ಏನಾದ್ರು ಮೋಸ ಮಾಡ್ತಾ ಇದ್ದಾರಾ ಅಥವಾ ಹೆಂಡತಿ ಮಾಡ್ತಾ ಇದ್ದಾರಾ, ಏನೇ ಪ್ರಾಬ್ಲಮ್ ಇಲ್ಲ, ಅಥವಾ ಮಕ್ಕಳ ಬಗ್ಗೆ ಯಾವುದೇ ಇರ್ಲಿ, ನೀವು ಅಪ್ಪನ ಇಬ್ರು ಪಾತ್ರಗಳ ಹತ್ರ ಹೇಳ್ಕೊಳ್ಳಿ. ನೋಡಿ, ಈಗ ನಾನು ಮಾಡಿದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಏನ್ ಗೊತ್ತಾ, ಈಗ ನಿಮ್ಗೆ ಒಂದು ಟೆನ್ಷನ್ ಆಗ್ತಿದೆ, ತುಂಬಾ ಆಗ್ತಿದೆ ನಿಮ್ಮ ತಲೆಯಲ್ಲಿ. ಈಗ ನೀವೇನ್ ಮಾಡ್ಬೇಕು, ಸುಮ್ಮನೆ ಕೂತ್ಕೊಂಡು ಆ ಇಬ್ರು ಪಾತ್ರಗಳಿರ್ತವಲ್ಲ ನಿಮ್ಮ ಮೆದುಳಲ್ಲಿ, ಕಣ್ಣು ಮುಚ್ಚಿ ನಿಮ್ಮ ಪ್ರಾಬ್ಲಮ್ ಅನ್ನೋದು ಕೇಳಿ. ನನಗೆ ಈ ಹಾಗೆ ಆಗ್ಬೋದಾ, ಹೀಗೆ ಆಗ್ಬೋದಾ, ದೊಡ್ಡ ಟೆನ್ಷನ್ ಅನ್ನು ಹೇಳ್ತೀರಿ ನೀವು, ನಿಮ್ಮ ತಲೆಯಲ್ಲಿ ಬರ್ತಾ ಇರೋ. ಆಗ ಆ ಇಬ್ರು ಪಾತ್ರಗಳು ಬಿದ್ದು ನಗ್ತಾ ಇರ್ಲಿ ಬ್ರೈನ್ ಅಲ್ಲಿ. ಗೊತ್ತಾಯ್ತಲ್ಲ ನಾನು ಹೇಳಿದ್ದು? ಹಾಗೆ ಮಾಡ್ಕೊಳ್ಳಿ. ಏನ್ ಗೊತ್ತಾ, ನಿಮ್ ಪ್ರಾಬ್ಲಮ್ ಅನ್ನ ನೀವು ಆ 2 ಪಾತ್ರಗಳ ಹತ್ರ ಹೇಳುದು, ಕಣ್ಣು ಮುಚ್ಚಿಕೊಂಡು ಇಮ್ಯಾಜಿನ್ ಅಲ್ಲಿ. ಆಗ ಆ 2 ಪಾತ್ರಗಳು ಬಿದ್ದು ನಗುವುದು, ಜೋರ್ ನಗ್ತಾ ಇರ್ಲಿ, ಕೈ ಬಡಿದು ಬಿದ್ದು ಫುಲ್ ನಗು ಹಾಗೆ ಕಲ್ಪಿಸಿಕೊಳ್ಳಿ. ಈ ರೀತಿ ನೀವು ಕೂತು ಕಲ್ಪನೆ ಮಾಡ್ತಾ ಹೋದ್ರೆ ನೀವು ನಿಮ್ಮ ಟೆನ್ಷನ್ ಅನ್ನ ಹೇಳುವುದು, ಆ 2 ಪಾತ್ರಗಳು ಬಿದ್ದು ನಗುವುದು ಕಾಮಿಡಿ ತರ. ಆ ರೀತಿ ನಕ್ಕ ಕೂಡ್ಲೆ ನಿಮ್ಮ ಆ ಎಮಿಗ್ಡಲ್ ಇರ್ತದಲ್ಲ, ನಿಮ್ಮ ಬ್ರೈನ್ ಏನ್ ನಿಮ್ಮ ಜೀವನಕ್ಕೆ ಅಪಾಯ ಇದೆ ಅಂತ ನಿಮ್ಮ ಯೋಚನೆಯನ್ನ ಹೇಗೆ ರಿಸೀವ್ ಮಾಡಿತ್ತಲ್ಲ, ಅದು ಈಗ ಏನ್ ಮಾಡ್ತದೆ, ಇಲ್ಲ ಇದು ಇವಳಿಗೇನು ಅಪಾಯ ಇಲ್ಲ ಅಥವಾ ಇವನಿಗೇನು ಅಪಾಯ ಇಲ್ಲ ಅಂತ ತಿಳ್ಕೊಂಡು ನಿಮ್ಮಲ್ಲಿ ಆ ಕೆಮಿಕಲ್ ರಿಲೀಸ್ ಆಗುವುದನ್ನ ನಿಲ್ಲಿಸ್ತದೆ ಹೈಪೋಥಾಲಮಸ್. ಅಂದ್ರೆ ನಾನು ಹೇಳಿದನ್ನು ಪುನೊಮ್ಮೆ ಕೇಳಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಟೆನ್ಷನ್ ಅನ್ನ ಹೇಳುವುದು, ಆ 2 ಪಾತ್ರಗಳನ್ನ ನಗಡುದು, ಸ್ವಲ್ಪ ಹೊತ್ತಾಗೋ ನಿಮ್ಗೆ ಕೂಡ ನಗಡ್ಲಿಕ್ಕೆ ಬರ್ತದೆ. ನಿಮ್ಮ ಬಾಡಿಯಲ್ಲಿ ಯಾವುದೇ ಕೆಮಿಕಲ್ ರಿಲೀಸ್ ಆಗುದಿಲ್ಲ, ನಿಮ್ಗೆ ಯಾವುದೇ ಟೆನ್ಷನ್ ಬರುದಿಲ್ಲ, ಏನು ಬರುದಿಲ್ಲ, ನೀವು ಆರಾಮಾಗಿರ್ತೀರಿ. ನೋಡಿ, ಈ ಟ್ರಿಕ್ ಅನ್ನ ಮಾಡಿ ನೋಡಿ. ಸಿಂಪಲ್ ಟ್ರಿಕ್, ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಆಯ್ತು. ನೀವು ಸಿಂಪಲ್ ಟ್ರಿಕ್, ನಿಮ್ಮ ಲೈಫ್ ಅಲ್ಲಿ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬರಲಿ ಅದನ್ನು ರಿಸಾಲ್ವ್ ಮಾಡೋದು, ಅದು ಇದೆಲ್ಲ ಬೇರೆ ವಿಷಯ. ನಿಮ್ಮ ಬಾಡಿಯಲ್ಲಿ ಯಾವುದೇ ಪ್ರಾಬ್ಲಮ್ ಬರದಾಗೆ, ಅದರಿಂದ ಯಾವುದೇ ಹಾರ್ಮ್ ಆಗದಾಗೆ ನಿಮ್ಗೆ ಈ ಟೆಕ್ನಿಕ್ ನಿಮ್ಮನ್ನ ಲೈಫ್ ಲಾಂಗ್ ಇಡೀ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತದೆ. ಸೊ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಅದರ ಹೆಲ್ಪ್ ಪಡ್ಕೊಳ್ಳಿ. ಇವತ್ತಿಗೆ ಇಷ್ಟು ಸಾಕು. ನಮಸ್ಕಾರ.